ಮನೆ ಮುಂದೆ ಕಸ ಸುರಿಯುವಂತ ಕ್ರಮ ಜಿಬಿಎ ಈ ಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಂದ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಡಿಶಾಪ ಹಾಕ್ತಾ ಇದ್ದಾರೆ. ಮನೆಯಲ್ಲಿ ವೃದ್ಧರಿರ್ತಾರೆ, ರೋಗಿಗಳಿರ್ತಾರೆ, ಸಮಸ್ಯೆಗಳು ಸಾಕಷ್ಟು ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಮನೆ ಮುಂದ್ಗಡೆ ಬಂದು ಕಸ ಎಸೆದು ಹೋದ್ರೆ ಎಂಥ ಸಮಸ್ಯೆ ಆಗಬಹುದು, ಸ್ವಲ್ಪ ಆದರೂ ಯೋಚನೆ ಮಾಡಿದ್ದೀರಾ ಅಂತೇಳಿ ಜನಸಾಮಾನ್ಯರುಗಳು ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗೆಯೇ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ವಾರ್ಡ್ನಲ್ಲಿರುವಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು. ಅದನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಮುಟ್ಟಿಸುವಂಥ ಕೆಲಸವನ್ನು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಮಾಡ್ತೀವಿ. ಎಸ್ ರವಿಪ್ರಸಾದ್ ಅಂತೇಳಿ ಜಾಲಹಳ್ಳಿಯಿಂದ ಒಬ್ರು ಕಾಲರ್ ಹೇಳಿದ್ದಾರೆ. ನಮಸ್ಕಾರ ರವಿಪ್ರಸಾದ್ ಅವರೇ. ನಮಸ್ಕಾರ ಸರ್. ನಿಮ್ಮ ಏರಿಯಾದಲ್ಲಿ ಕಸ ಸರಿಯಾಗಿ ವಿಲೇವಾರಿ ಆಗ್ತಾ ಇದೆಯಾ ಸರ್? ಬಿಬಿಎಂಪಿ ವೆಹಿಕಲ್ಗಳು ಬರ್ತಾ ಇವೆ ಕಸ ತಗೊಂಡು ಹೋಗಕ್ಕೆ? ಬಿಬಿಎಂಪಿ ವೆಹಿಕಲ್ಗಳು ಬರ್ತಾ ಇವೆ, ಕಸಗಳು ವಿಲೇವಾರಿ ಆಗ್ತಾ ಇವೆ. ಆದ್ರೂ ಫಸ್ಟ್ ಟ್ರಿಪ್ ಸೆಕೆಂಡ್ ಟ್ರಿಪ್ ಅಂತ ಉದ್ಯೋಗಕ್ಕೆ ಹೋಗೋರು ಅಲ್ಲಲ್ಲಿ ಕಸ ಬಿಸಾಕೋದು ಕಾಮನ್ನು. ಅವ್ರ ಮನೆ ಮುಂದೆ ತಂದು ನೀವು ಕಸ ಸುರಿತಿರೋದು ಆಯ್ತು, ನಿಮ್ದು ಒಂದು ರೆಬಲ್ ಥಾಟ್ ಸರ್ಕಾರದ್ದು ಇರ್ಲಿ. ಈ ವರ್ಷ 24-25 ಸಾಲಿಗೆ ಟ್ಯಾಕ್ಸ್ ರಿವ್ಯೂ ಆಗ್ತದೆ ಬಿಬಿಎಂಪಿದು. ಟ್ಯಾಕ್ಸ್ ರಿವ್ಯೂ ಆದ್ರೆ 1:3 ಆಗ್ತದೆ. ಪೆನಾಲ್ಟಿ ಬಂದು 1:10 ಆಗ್ತದೆ. ಸುಮಾರು ಸಾವಿರಾರು ಕೋಟಿ ಕಲೆಕ್ಟ್ ಆಯ್ತು ಬಿಬಿಎಂಪಿ ಇಂದ. ಸೊ ಅದನ್ನ ಬಳಸಿದ್ರೆ ಬಂಗಾರದಂತ ರಸ್ತೆಗಳು ಮಾಡ್ಬೋದು. 1, 2 24 hours ನೀರ್ ಬಿಡ್ಬೋದು. 3 ಕಸ ಅನ್ನೋದಕ್ಕೆ ಒಂದು ಬೀದಿಗೆ ಒಂದು ಗಾಡಿ ಇಡ್ಬೋದು. ಆ ದುಡ್ಡೆಲ್ಲ ಏನಾಯ್ತು ಎಲ್ಲೋಯ್ತು ಗೊತ್ತಿಲ್ಲ. ಅದಕ್ಕೆ ಇವರು ಸಾರ್ವಜನಿಕರು ಏನ್ ರಿವರ್ಸ್ ಮಾಡ್ಬೋದು ಕಟ್ಟಿರೋ ದುಡ್ಡಿಗೆ? 1, 2 2015 ಕಾರ್ಪೊರೇಷನ್ ಎಲೆಕ್ಷನ್ ಆಗಿದ್ದು ಬಿಡಿಯೋದು. 15ರಿಂದ 25 ಇನ್ನೊಂದು ಟರ್ಮ್ ಕಾರ್ಪೊರೇಟರ್ಗಳು ಬರ್ಬೇಕಿತ್ತು, ಬಂದಿಲ್ಲ. ಏನ್ ಸರ್ಕಾರ ಮಣ್ ತಿಂತಿದ್ಯಾ? 5 ವರ್ಷ ಟರ್ಮ್ ಒಬ್ಬ ಕಾರ್ಪೊರೇಟರ್ ಇಲ್ಲ, ಎಲ್ಲ MLA ಬರ್ಬೇಕು. MLA ಮಾತಾಡಿಸ್ಬೇಕು. ಆಯ್ತು, ಜನ ಒಬ್ನು ಯಾರ ಮೋರಿ ಹತ್ರ ಕಸ ಹಾಕದ ಇಲ್ಲ ಎಲ್ಲೋ ಕ್ಯಾಮ್ರಾ ಇಟ್ರಿ, ನೀವು ಏಕ್ದಮ್ಮು ಇದು ಮಾಡಿದಿರಿ, ಸಂತೋಷ. ನೀವು ಮಾಡಿರೋ ತಪ್ಪುಗಳಿಗೆ ಜನಸಾಮಾನ್ಯರು ಏನ್ ಮಾಡ್ಬೇಕು? ಖಂಡಿತ 5 ವರ್ಷ ಆಯ್ತು ಬಿಬಿಎಂಪಿ ಎಲೆಕ್ಷನ್ ಆಗಿ. ಮಾತೆತ್ತಿದ್ರೆ ನಾವು MLA ಮನೆ ಹತ್ರ ಹೋಗಿ ಕೂರಕ್ಕಾಗ್ತದ? ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲ, ಕಾರ್ಪೊರೇಷನ್ ಟ್ಯಾಕ್ಸ್ ಕಲೆಕ್ಷನ್ ಮಾತ್ರ 100% ನಡೀತಿದೆಯಲ್ಲ. ಏನಾಗ್ತಾ ಇತ್ತು, ಎಲ್ಲೋಯ್ತು ದುಡ್ಡು? ಥ್ಯಾಂಕ್ ಯು ರವಿಪ್ರಸಾದ್ ಅವರೇ. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ರವಿಪ್ರಸಾದ್ ಅಂತ ಒಬ್ರು ಕಾಲರ್ ಕರೆ ಮಾಡಿದ್ರು. ಅವರ ಏರಿಯಾದಲ್ಲಿ ಇರುವಂತ ಸಮಸ್ಯೆಗಳನ್ನ ಹೇಳ್ತಾ ಇದ್ರು. ನಿಜಕ್ಕೂ ಕೂಡ ನಾನು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತೀನಿ, ಬೆಳಗ್ಗೆ 6 ಗಂಟೆಗೋ 7 ಗಂಟೆಗೋ ಎದ್ದು ಕೆಲ್ಸಕ್ಕೆ ಹೋಗ್ತೀನಿ. ಮನೆ ಮುಂದೆ 8 ಗಂಟೆ ಹೊತ್ತಿಗೆ ಕಸದ ವಾಹನ ಬಂದ್ರೆ ನಾನು ಯಾರಿಗೆ ಕಸ ಕೊಡ್ಲಿ? ಮನೆಗೆ ಬರೋದೇ ಸಂಜೆ 5 ಗಂಟೆಗೋ ಅಥವಾ 4 ಗಂಟೆಗೋ ನಾನು ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ನನ್ನ ಮನೆಯಲ್ಲಿ ಇರುವಂತ ಕಸವನ್ನ ನಾನು ಯಾರಿಗೆ ಕೊಡ್ಲಿ ಅನ್ನೋದಾಗ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ಬೆಂಗಳೂರಿನಿಂದ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ನನ್ನ ಧ್ವನಿ ಕೇಳ್ತಾ ಇದೆಯಾ? ಹೇಳ್ತಾ ಇದೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಸರ್ ನಾನು ಕುಮಾರಸ್ವಾಮಿ ಲೇಔಟ್ ಇಂದ. ತಮ್ಮ ಹೆಸರು? ನನ್ನ ಹೆಸರು ಪುಟ್ಟರಾಮಯ್ಯ ಅಂತ ಹೇಳಿ. ಪುಟ್ಟರಾಮಯ್ಯ ಅವರೇ, ತಮ್ಮ ಏರಿಯಾದಲ್ಲಿ ಸರಿಯಾಗಿ ಕಸ ನಿರ್ವಹಣೆ ಆಗ್ತಾ ಇದೆ, ತಗೊಂಡು ಹೋಗ್ತಾ ಇದ್ದಾರೆ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು? ಸರ್ ಅವರು ನಿಗದಿತ ಅವಧಿನಲ್ಲಿ ಮತ್ತೆ ಗಾಡಿಗಳು ಬರಲ್ಲ, ಕಸ ಎತ್ತೋ ಗಾಡಿಗಳು ಬರಲ್ಲ. ಮತ್ತೆ ಕಸನು ಕೂಡ ಸರಿಯಾಗಿ ಅವರು ನಿರ್ವಹಣೆ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ. ಮತ್ತೆ ಇನ್ನೊಂದು ಏನಂದ್ರೆ ಅವ್ರು ಬರೀ ಪಿಜಿಗಳು ಅವರು ಇರುವಂತ ಜಾಗಗಳನ್ನ ಮಾತ್ರ ನೋಡಿ ಇದ್ ಮಾಡ್ತಾರೆ. ನಮ್ಮ ಈ ಕುಮಾರಸ್ವಾಮಿ ಲೇಔಟ್ ನಲ್ಲಿ ಪಿಜಿಗಳೇ ಇದಾವೆ. ಹಲೋ, ಕೇಳ್ತಿದೆ ಮಾತಾಡಿ ಸರ್, ಕಂಟಿನ್ಯೂ. ಪಿಜಿಗಳಿದಾವೆ. ಆ ಪಿಜಿಗಳಲ್ಲಿ ಮಾತ್ರ ಅವರು ಕಸ ಎತ್ಕೊಳ್ಳಿಕ್ಕೆ ಆಸಕ್ತಿ ತೋರ್ತಾರೆ ಹೊರತು ಬೀದಿಗಳಲ್ಲಿ ಕಸ ಎತ್ತುತ್ತಾ ಇಲ್ಲ. ಮತ್ತೆ ಇನ್ನೊಂದು ಈ ಜಿಬಿಎನವರು ಮಾಡ್ತಾ ಇರ್ತಕ್ಕಂತ ಮನೆ ಮುಂದ್ಗಡೆ ತಂದು ಕಸ ಸುರಿತೀವಿ ಅಂತ ಹೇಳ್ತಾ ಇರೋದು ಅತ್ಯಂತ ಅಮಾನವೀಯದ ಒಂದು ಘಟನೆ ಅದು. ಅವ್ರು ಯಾವ ನಿಗದಿತವಾಗಿ ಬಂದ್ರೆ ಅವ್ರು ಯಾರು ಕಸ ಎಲ್ಲ ಕೊಡ್ತಾರೆ ಜನಗಳು. ಅವರ ಗಾಡಿಯವರೇ ಬರಲ್ಲ ಅಂದ್ರೆ ಅವ್ರ ನಾನು ನಮ್ಮ ಏರಿಯಾದಲ್ಲಿ ಎಷ್ಟೋ ಫೋಟೋಗಳನ್ನ ಮತ್ತೆ ವಿಡಿಯೋ ಕಾಲ್ಗಳನ್ನ ಮಾಡಿ ಈ ಗಾರ್ಬೇಜ್ ಅಫಿಷಿಯಲ್ಸ್ ಎಲ್ಲ ಹೇಳಿದೀನಿ. ಆದ್ರೂ ಕೂಡ ಅವರು ಸಕಾಲದಲ್ಲಿ ಅವರು ಕೆಲಸ ಕಾರ್ಯಗಳನ್ನ ಮಾಡಲ್ಲ. ಮತ್ತೆ ನಾವು ಅನೇಕ ಸಾರಿ ಅವ್ರ ಆಫೀಸ್ಗಳಿಗೆ ಹೋಗಿ ನಾನು ರೈಟಿಂಗ್ ಅಲ್ಲಿ ಬರೆದು ಬಂದಿದ್ದೀನಿ. ಆದ್ರೂ ಕೂಡ ನಮ್ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಆಗಲ್ಲ ಸರ್. ಮತ್ತೆ ಕಸ ನಿರ್ವಹಣೆ ಮಾಡೋದಕ್ಕೆ ಅವರು ಬಹಳ ಫೇಲ್ ಆಗಿದ್ದಾರೆ. ಎಸ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ಅವರ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಕಶ್ಯಪ್ ಸರ್, ಗಮನಿಸ್ತಾ ಇದ್ರಿ, ಜನ ಸಿಕ್ಕಾಪಟ್ಟೆ ಕಾಲರ್ ಹೇಳ್ತಾ ಇರೋದು ಒಂದೇ,
ನಾವು ಬೆಳಿಗ್ಗೆ 6 ಗಂಟೆಗೋ 7 ಗಂಟೆಗೋ ಕೆಲ್ಸಕ್ಕೆ ಹೋದ್ರೆ ಮನೆಗೆ ಬರೋದು ಸಂಜೆ ಆಗುತ್ತೆ. ಕಸದ ವೆಹಿಕಲ್ಲು ನಮ್ಮ ಮನೆ ಮುಂದೆ 8 ಗಂಟೆಗೆ 9 ಗಂಟೆಗೆ ಬರುತ್ತೆ. ನಾನು ಎಲ್ಲಿ ಕಸ ಎಸಿಲಿ ಅಂತ ಕೇಳ್ತಾ ಇದ್ದಾರೆ ಸರ್. ಅದಕ್ಕೊಂದು ಪರ್ಯಾಯ ಮಾರ್ಗವನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೊಡಬೇಕಿತ್ತಲ್ವಾ ಸರ್? ಆ್ಯಕ್ಚುಲಿ ಇನ್ನೊಂದು ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಇಲ್ಲಿ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಸ್ಕೇರ್ಸಿಟಿ ಇದೆಯಲ್ಲ, ಆ ಸೆಗ್ರಿಗೇಷನ್ ಮಾಡ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಒಂದು ಗಾಡಿನ 5-6 ವಾರ್ಡ್ಗೆ ಓಡಿಸ್ತಾರೆ ಸರ್. ಓಕೆ, ಆ ಗಾಡಿ 5-6 ಗಾಡಿ ಬಿಲ್ ತಗೋತಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಎಸ್, ಒಂದು ಹೆಂಗೆ ನಮ್ಗೆ ಆವಾಗಲೇ ಒಂದು ಮಾತು ಹೇಳಿದೆ ನಿಮಗೆ, ಒಂದು ಮ್ಯಾನ್ ಪವರ್ ಹ್ಯೂಮನ್ ರಿಸೋರ್ಸು 100 ಮೆನ್ಗೆ ಅವರು ತೊಗೊಂಡಿದ್ರೆ, ಟೆಂಡರಿಂಗ್ ತೊಗೊಂಡಿದ್ರೆ ಅಥವಾ ಲೆಕ್ಕ ಹಾಕೊಂಡಿದ್ರೆ, ದೇ ವಿಲ್ ಓನ್ಲಿ ಅಕೌಂಟಬಿಲಿಟಿ ಓನ್ಲಿ ಫಾರ್ 40 ಜನ 60 ಜನಕ್ಕೆ ಮಾತ್ರ ಅಕೌಂಟಬಿಲಿಟಿ ತಗೋತಾರೆ. ಮಿಕ್ಕಿದೆಲ್ಲ ಗಾಂಧಿ ಲೆಕ್ಕನೇ ಅದು. ಇದು ಟಿಪ್ಪರು ಅಷ್ಟೇ, ಟಿಪ್ಪರ್ಗಳು ಗಾಡಿಗಳು ಬರುತ್ತಲ್ಲ, ನೋಡ ಒಂದು ಗಾಡಿ ಒಂದು ವಾರ್ಡ್ಗೆ ಓಡಲಿ, ಕಸ ಸಮಸ್ಯೆ ಬರೋದೇ ಇಲ್ಲ. ಓಕೆ, ಬೆಳಿಗ್ಗೆ ಬರ್ತಾನೆ ಹಸಿ ಬೆಳಿಗ್ಗೆ ಅವ್ರು ಹೇಳಿದ್ ಕರೆಕ್ಟು. ಏನಂತಂದರೆ 8 ಗಂಟೆ 8:15 ಬರ್ತಾರೆ. ಇನ್ನೊಬ್ರು ಯಾರು ಹೇಳೋದು ಚೆನ್ನಾಗಿದೆ ಅದು. ಓಕೆ, ಬಂದು ವಿಜಿಲ್ ಹೊಡಿತಾರೆ. ವಿಜಿಲ್ ಹೊಡಿಯೋದ್ರೊಳಗೆ ಇವ್ರು ಹೆಂಗೆ ಅಂದ್ರೆ ಇವ್ರು ಎಕ್ಸ್ಪೆಕ್ಟೇಷನ್ ಹೆಂಗೆ ಮಾಡ್ತಾರೆ, ಆ ಕಸದ ವಿಲೇವಾರಿ ಮಾಡೋ ಗಾಡಿಯವರು, ಇವ್ರು ಹೂನಾರು ಇಟ್ಕೊಂಡು ನಿಂತ್ಕೋಬೇಕು. ನಾವು ಕಸದ ಹೂನಾರು ಇಟ್ಕೊಂಡು ನಿಂತ್ಕೋಬೇಕು. ಅವರು ಏನು ಅಲ್ಲಿ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ಅವರು ಅಲ್ಲಿ ಇಟ್ಕೊಂಡು ಅವ್ರು ಬರತಂಗೆ ಕಾಯ್ತಿರ್ಬೇಕು. ಹೆಂಗೆ ಸರ್, ಹಿಂಗಾಗ ವಯಸ್ಸಾದವರು ಅಜ್ಜಿದಿರು ಎಲ್ಲರೂ ಕೂಡ ಅಲ್ಲಿ ನಿಂತಿದ್ದಾಗ ನೀವು ಅವರು ವಿಜಿಲ್ ಹಾಕಿದಷ್ಟು ಓಡ್ಬಂದ್ಬಿಡೋಕ್ಕಾಗತ್ತಾ? ಕಾಯೋದಿಲ್ಲ. ಆಮೇಲೆ ಓಲಿ ಒಂದು ಡಂಪಿಂಗ್ ಯಾರ್ಡ್ ಇದೆಯಾ ಅಲ್ಲ, ಆ ರೋಡಲ್ಲಿ ಒಂದು ಕಡೆ ಎಲ್ಲ ಹಾಕ್ಬಿಟ್ರೆ, ಒಂದು ರೋಡ್ ಇದೆ, ನಾವಿರೋ ಜಾಗದಲ್ಲಿ ಒಂದು ರೋಡ್ ಇದೆ ಅಂದ್ಕೊಳ್ಳಿ, ಒಂದು ಡಂಪಿಂಗ್ ಯಾರ್ಡ್ ಹಾಕೊಂಡು ತುಂಬ್ಕೊಂಡು ಹೋಗ್ಬೋದು. ಅದು ಮಾಡಲ್ಲ ಅವರು. ಅವ್ರೇನು ಮಾಡ್ತಾರೆ, ಮನೆಯಿಂದ ಮನೆಗೆ ಅಂತ ಬರ್ತಾರೆ. ಮನೆಯಿಂದ ಮನೆಗೆ ಅಂತ ಬಂದಾಗ ಎಷ್ಟು ಅಂತ ವೆಯ್ಟ್ ಮಾಡ್ತಾರೆ, ಸೆಕೆಂಡ್ಸ್ ಲೆಕ್ಕದಲ್ಲಿ ತೊಗೊಳ್ತಾರೆ ಅವರು. ಸೀದಾ ಗಾಡಿ ಹಿಂಗೆ ಬಂತು, ಗಾಡಿ ಹೊಟ್ಟೋಯ್ತದು. ಮಿಕ್ಕಿದ ಕೆಲವರು ಕಸದ ವಿಲೇವಾರಿ ಮಾಡೋಕ್ಕಾಗದೆ ಬಹಳ ಜನ ಇರ್ತಕ್ಕಂಥ ಹಿರಿಯ ನಾಗರಿಕರು ಅಳ್ತಾರೆ, ಸರ್ ಕಸ ಹೋಗಿಲ್ಲ ಸರ್ ಮನೆಯಿಂದ, ಅವ್ನು ಓಡೋಗ್ಬಿಟ್ಟ ನೋಡಿ ಸರ್, ಓಡ್ತಾ ಇದ್ದ ನೋಡಿ ಸರ್, ಕೈ ಸಿಗ್ತಿಲ್ಲ ಸರ್ ಅಂತಾರೆ. ಈ ಥರದ ಸಮಸ್ಯೆ ಈಗ ಜನನಾಡಿಯನ್ನು ನೀವು ಗಮನಿಸಲಿಲ್ಲ, ಜನನಾಡಿಗೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ದು ಯಾವ ಸೀಮೆ ಆಡಳಿತ ರೀ, ನೀವು ಯಾವ ಸೀಮೆ ನಿಮ್ಮದು ಇದು ರೀ, ಏನು ಅಡ್ಮಿನಿಸ್ಟ್ರೇಷನ್ ನಿಮ್ಮದು. ಅವ್ನು ಏನು ಬೇಕಾದ್ರೆ ಬ್ರ್ಯಾಂಡ್ ಮಾಡ್ಕೊಳ್ಳಿ, ಗ್ರೇಟರ್ ಬೆಂಗಳೂರ ಮಾಡಲಿ, BBR ಮಾಡಲಿ, ಸರ್ವಿಸ್ ಹಂಗೆ ಚೇಂಜ್ ಆಗ್ಬೇಕು ತಾನೆ. ಸರ್ವಿಸ್ ಎಲ್ಲಿ ಬದಲಾವಣೆ ಆಗಿದೆ? ಒಂದು ಟಿಪ್ಪರು 3-4 ವಾರ್ಡ್ಗೆ ಓಡುತ್ತೆ ಸರ್. ಬೇಕಾದ್ರೆ ಬರ್ಕೊಡ್ತೀನಿ ನಿಮಗೆ, ನಾನು ಇದೇ ನಿಮ್ಮ ಚಾನಲ್ಗೆ ನಿಮಗೆ ಬರ್ಕೊಡ್ತೀನಿ, ನಾನು ವಿತ್ ಫೋಟೋಗ್ರಾಫಿ ಕೊಡ್ತೀನಿ. 154ನೇ ವಾರ್ಡ್ಗೆ ಹೋಗತಕ್ಕಂಥ ಸೇಮ್ ಟಿಪ್ಪರು 159 ವಾರ್ಡ್ಗೆ ಓಡುತ್ತದೆ. ಹೆಂಗೆ ಸರ್ ಅದು? ಎಸ್ ಸರ್. ಓಕೆ. ವೀಕ್ಷಕರೇ, ಇಷ್ಟೆಲ್ಲ ಸಮಸ್ಯೆಗಳು ಬೆಂಗಳೂರಿನಲ್ಲಿವೆ. ಆದರೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಈ ಸಮಸ್ಯೆಗಳನ್ನು ಯಾಕೆ ಬಗೆಹರಿಸ್ತಾ ಇಲ್ಲ? ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಅಂತ ಹೇಳಿದ್ರೆ ರಸ್ತೆ ಗುಂಡಿ ಬಿಟ್ಟರೆ ಅದು ಕಸ ವಿಲೇವಾರಿ ಸಮಸ್ಯೆ. ಇದಕ್ಕೋಸ್ಕರ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಇದೆ.